ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಹೇಳಿಕೆಗೆ ಖಂಡನೆ. ಕಲಬುರಗಿ ನಗರ ಸಂಪೂರ್ಣ ಬಂದ್. ಶಾಲೆಗಳಿಗೆ ರಜೆ. ಗದಗ, ಬೆಟಗೇರಿ, ಅವಳಿ ನಗರವು ಬಂದ್. ಅಂಗಡಿ ಮುಂಗಟ್ಟುಗಳು ಕ್ಲೋಸ್. ಸಿಟಿ ರವಿಗೆ ಕ್ಲೀನ್ ಚಿಟ್ ನೀಡಿ ಇಕ್ಕಟ್ಟಿಗೆ ಸಿಲುಕಿದ ಸಭಾಪತಿ ಹೊರಟ್ಟಿ. ಸಿಟಿ ರವಿ ವಿರುದ್ಧ ದೂರು ನೀಡಲು ಸಿದ್ಧವಾದ ಹೆಬ್ಬಾಳ್ಕರ್. ಒಂದ್ ವೇಳೆ ದೂರು ಕೊಟ್ರೆ ಸಿಟಿ ರವಿಗೆ ಮತ್ತೆ ಸಂಕಷ್ಟ. ಅತ್ತ ಗವರ್ನರ್ಗೆ ದೂರು ನೀಡೋದಕ್ಕೂ ಬಿಜೆಪಿ ತಯಾರಿ. ಮಾಜಿ ಸಚಿವ ವರ್ತೂರು ಪ್ರಕಾಶ್ಗೆ ಸಂಕಷ್ಟ. ಶ್ವೇತಾಗೌಡ ವಂಚನೆ ಕೇಸ್ನಲ್ಲಿ ನೋಟಿಸ್. ಇವತ್ತು ವಿಚಾರಣೆಗೆ ವರ್ತೂರು ಪ್ರಕಾಶ್ ಹಾಜರಾಗುವ ಸಾಧ್ಯತೆ. ಹಲವರಿಗೆ ಮೆಸೇಜ್ ಮಾಡಿದ್ದು ಬಯಲು. ಶ್ವೇತಾಗೌಡ ಕೇಸಲ್ಲಿ ವರ್ತೂರು ಪ್ರಕಾಶ್ ಕಿರಿಯ ಪುತ್ರನ ಪಾತ್ರ. ಆರೋಪಿತೆ ಹೇಳಿಕೆ ಆಧರಿಸಿ ಮಗನಿಗೂ ನೋಟಿಸ್. ನಿತಿನ್ ಜೊತೆ ಲಕ್ಷಾಂತರ ರೂಪಾಯಿ ಶಾಪಿಂಗ್ ಮಾಡಿದ ಬಗ್ಗೆ ಮಾಹಿತಿ ಕಲೆ ಹಾಕಲಿರೋ ಪೊಲೀಸರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.